ಹಲೋ ಹಾಯ್ ಫ್ರೆಂಡ್ಸ್, ನಾವಿವತ್ತು ತುಳಸಿ ಬಗ್ಗೆ ತಿಳಿಯೋಣ ಬನ್ನಿ. ಹಾಗೂ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕು ಶೇರು ಕಮೆಂಟನ್ನು ಮಾಡುತ್ತಾ ಮುಂದೆ ಹೋಗೋಣ ಬನ್ನಿ. ತುಳಸಿ ಗಿಡವು ಹಿಂದೂ ಧರ್ಮದಲ್ಲಿ ಇದು ಪವಿತ್ರವಾದ ಗಿಡವಾಗಿದ್ದು ಲಕ್ಷ್ಮೀ ದೇವಿ ರೂಪವೆಂದು ಪೂಜಿಸಲ್ಪಡುತ್ತಾರೆ. ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಆವರಿಸುತ್ತದೆ ಮತ್ತು ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ. ಈ ತುಳಸಿ ಪೂಜೆ ಮತ್ತು ಮಹತ್ವದ ಬಗ್ಗೆ ಬಂದರೆ, ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕವಾಗಿ ಈ ಪೂಜೆಯನ್ನು ಮಾಡುತ್ತಾರೆ. ತುಳಸಿ ಪೂಜೆಯನ್ನು ನಿಮ್ಮ ಮನೆಯಲ್ಲಿ ಈ ತುಳಸಿ ಗಿಡ ನೆಟ್ಟರೆ ಯಾವುದೇ ದುಷ್ಟ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಇರುವುದಿಲ್ಲ. ಮತ್ತು ನೋಡಿ ಫ್ರೆಂಡ್ಸ್, ಆಯುರ್ವೇದ ಭಾರತೀಯ ಸಾಂಪ್ರದಾಯಿಕ ಔಷಧ ಪದ್ಧತಿಯಾದ ಆಯುರ್ವೇದದಲ್ಲಿ ತುಳಸಿಗೆ ವಿಶೇಷವಾದ ಸ್ಥಾನವಿದೆ. ಈ ತುಳಸಿ ಗಿಡವನ್ನು ನಾಟಿ ಮಾಡುವ ವಿಧಾನವನ್ನು ತಿಳಿಯೋಣ ಬನ್ನಿ. ಈ ತುಳಸಿ ಗಿಡವನ್ನು ಉತ್ತರ ದಿಕ್ಕಿನಲ್ಲಿ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ನಾಟಿ ಮಾಡುವುದು ಉತ್ತಮ. ತುಳಸಿ ಗಿಡವನ್ನು ಪ್ಲಾಸ್ಟಿಕ್ ಕುಂಡದಗಿಂತ ಮಣ್ಣಿನ ಕುಂಡದಲ್ಲಿ ನೆಡುವುದು ಉತ್ತಮ. ಮತ್ತು ಈ ತುಳಸಿ ಗಿಡದಿಂದ ಏನು ಲಾಭ ಎಂದರೆ, ನಿಮಗೆ ಹುಳುಕಡ್ಡಿ ಬಂದರೆ ಈ ತುಳಸಿಯನ್ನು ಯೂಸ್ ಮಾಡಿದರೆ ದಿನದಂತೆ ದಿನಕ್ಕೆ ಕಡಿಮೆಯಾಗುತ್ತದೆ. ತುರಿಕೆ ಮತ್ತು ಬೆವರಿನ ಗುಳ್ಳೆಗಳು ಮತ್ತು ಗಂಟಲಿನಲ್ಲಿ ತೊಂದರೆ ಇದ್ದರೆ ಕೆಮ್ಮು ಕೂಡ ಹೋಗುತ್ತೆ. ಇದನ್ನು ಕಷಾಯ ಮಾಡಿ ಕುಡಿದರೆ ಮತ್ತು ಶೀತ ಉಸಿರಾಟ ತೊಂದರೆ ಕೂಡ ನಿವಾರಣೆಯಾಗುತ್ತದೆ. ರೋಗ ನಿರೋಧಕ ಶಕ್ತಿ, ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಒತ್ತಡ ನಿವಾರಣೆ, ಒತ್ತಡ ಮಟ್ಟವನ್ನು ಕಡಿಮೆ ಕೂಡ ಮಾಡುತ್ತದೆ. ಬ್ಯಾಕ್ಟೀರಿಯಾ ನಿರ್ವಹಣೆಯನ್ನು ನಿಯಂತ್ರಿಸುತ್ತದೆ. ನಮ್ಮ ಬಾಯಿ ಕೂಡ ವಾಸನೆ ಬರುವುದಿಲ್ಲ. ಕಣ್ಣಿನ ಆರೋಗ್ಯ, ಕಣ್ಣಿನ ಉರಿಯೂತವನ್ನು ಶಮನಗೊಳಿಸುತ್ತದೆ. ಆರ್ಥಿಕ ಸಂಪತ್ತು, ಆರ್ಥಿಕ ಸಮೃದ್ಧಿಯಲ್ಲಿ ತುಳಸಿಯನ್ನು ಪರ್ಸಿನಲ್ಲಿ ಇಟ್ಟುಕೊಳ್ಳುತ್ತಾರೆ ಜನರು. ದೀಪ, ಮನೆಯಲ್ಲಿ ತುಳಸಿ ಪಕ್ಕದಲ್ಲಿ ದೀಪವನ್ನು ಹಚ್ಚುವುದು ಶುಭವೆಂದು ಹೇಳುತ್ತಾರೆ. ತುಳಸಿ ಚಹಾ, ತುಳಸಿಯನ್ನು ಚಹಾದೊಳಗೆ ಹಾಕಿದರೆ ನಮ್ಮ ದೇಹವು ಸಮೃದ್ಧಿಯಾಗಿರುತ್ತೆ. ಯಾವುದೇ ರೋಗವೂ ಕೂಡ ಬರುವುದಿಲ್ಲ ಈ ತುಳಸಿಯನ್ನು ಸೇವಿಸುತ್ತಿದ್ದರೆ. ನೋಡ್ರಿ ಫ್ರೆಂಡ್ಸ್, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಭಾಳ ಯೂಸ್ಫುಲ್ ಆಗಿದೆ. ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ, ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ಈ ತುಳಸಿಯನ್ನು ಹೇಗೆ ಸೇವಿಸುವುದು ತಿಳಿಯೋಣ ಬನ್ನಿ. ನಾವು ಬೆಳಗ್ಗೆ ಎದ್ದ ತಕ್ಷಣ ಹಾಳು ಹೊಟ್ಟೆಗೆ, ಅಂದರೆ ನಾವು ಏನು ಟೀ, ಚಹಾ, ಟಿಫನ್ನು, ಊಟ ಆದರೂ ಏನು ತಿನ್ನಬಾರದು. ಅಂಥ ಸಮಯದಲ್ಲಿ ಇದನ್ನು ಸೇವಿಸಬೇಕು. ಅಂದರೆ ಬೆಳಿಗ್ಗೆ ಮುಂಜಾನೆ ತಿನ್ನಬೇಕು. ಮತ್ತು ನೋಡ್ರಿ ಫ್ರೆಂಡ್ಸ್, ಇದನ್ನು ಹಸಿಯಲ್ಲೇ ತಿನ್ನಬೇಕು. ಇದನ್ನು ಬೇಯಿಸುವಂತಿಲ್ಲ ಮತ್ತು ಇದನ್ನು ಅರೆಯಬಾರದು. ಈ ವಿಡಿಯೋದಲ್ಲಿ ಬಹಳಷ್ಟು ಅಂಶಗಳನ್ನು ತಿಳಿದುಕೊಂಡಿದ್ದೀರಿ. ಏನಾದರೂ ನಿಮಗೆ ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೆಲ್ಪ್ ಆಗುತ್ತೆ. ಹಾಗೆ ಇನ್ನು ಯಾರು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರು ಮಾಡು ಎನ್ನುತ್ತಾ ಈ ವಿಡಿಯೋವನ್ನು ಮುಗಿಸೋಣ ಬನ್ನಿ.